ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ವಿಶೇಷ ಅಂತ ಏನಿಲ್ಲ, ಜಸ್ಟ್ ಡೈಲಿ ರೂಟೀನ್ ವ್ಲಾಗ್ ಮಾಡೋಣ ಅಂತ. ಅಂದರೆ 9 ಮಂತ್ಸ್ ಪ್ರೆಗ್ನೆನ್ಸಿನಲ್ಲಿ ಒನ್ ಡೇ ಆದರೂ ಡೈಲಿ ರೂಟೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅಂದರೆ ಬಿಫೋರ್ ಡೆಲಿವರಿ ಒನ್ಸ್ ಮಾಡಬೇಕು ಅಂತ ಈ ವ್ಲಾಗ್ ಮಾಡ್ತಾಯಿದ್ದೀನಿ. ಅಂದರೆ ನನ್ನ ಡೈಲಿ ರೂಟೀನ್ ಹೇಗಿರುತ್ತೆ ಅಂತ. ನಾನು ಯೂಶ್ವಲಿ ಮಾರ್ನಿಂಗ್ 6:30 ಅಷ್ಟೊತ್ತಿಗೆ ಎದ್ಬಿಡ್ತೀನಿ ಡೈಲಿ. ಏನೋ ಜಾಸ್ತಿ ಹೊತ್ತು ಮಲ್ಕೋಬೇಕಂದ್ರೂ ಆಗಲ್ಲ, ಮೆಟರ್ನಿಟಿ ಲೀವ್ ಸ್ಟಾರ್ಟ್ ಆಗಿದೆ, ಮಲ್ಕೊಳ್ಳೋಣ. ಟಿಫನ್ದು ಏನು ಯೋಚನೆ ಇಲ್ಲ, ಅಮ್ಮ ಮಾಡಿಕ್ತಾರೆ ಅಂತ ಅಂದರೂ ಕೂಡ ಬೆಳಗ್ಗೆ ಲೇಟಾಗಿ ಎದ್ದೇಳೋಕ್ಕಾಗಲ್ಲ. 6:30 ಮ್ಯಾಕ್ಸಿಮಮ್ ಎದ್ಬಿಡ್ತೀವಿ, ಯಾಕಂದರೆ ಶರು ಆಫೀಸ್ಗೆ ಹೋಗಬೇಕಲ್ಲ. ಸೊ ನಾನು 6:30ಗೆ ಎದ್ದು ಫಸ್ಟ್ ಮಾಡೋ ಕೆಲಸನೇ ಫ್ರೆಶ್ ಅಪ್ ಆದಮೇಲೆ ವಾಕಿಂಗ್ ಮಾಡ್ತೀನಿ. ಅಂದರೆ ಇಷ್ಟು ನಿಮಿಷನೇ ಮಾಡ್ತೀನಿ, ಇಷ್ಟೊತ್ತೇ ಮಾಡ್ತೀನಿ ಅಂತೇನಿಲ್ಲ. ನನಗೆ ಎಲ್ಲಿವರೆಗೂ ಟಯರ್ಡ್ ಆಗಲ್ವೋ ಅಲ್ಲಿವರೆಗೂ ಮಾಡ್ತೀನಿ. ಆದಮೇಲೆ ವಾಕಿಂಗ್ ಮಾಡಿದಾದ್ಮೇಲೆ ಅಮ್ಮ ಬಿಸಿ ಬಿಸಿ ಹಾಲಿಗೆ ಪ್ರೋಟೀನ್ ಪೌಡ್ರ್ ಹಾಕ್ಬಿಟ್ಟು ಡಾಕ್ಟ್ರು ಕೊಟ್ಟಿದ್ದಾರೆ. ಆ ಪ್ರೋಟೀನ್ ಪೌಡರ್ ಹಾಕ್ಬಿಟ್ಟು ಮತ್ತು ಕೇಸರಿ ನಾನು ಆಲ್ಮೋಸ್ಟ್ ಒಂದು 5-6 ಮಂತ್ಸಿಂದ ಸ್ಟಾರ್ಟ್ ಮಾಡಿದ್ದೀನಿ ಕೇಸರಿನ. ಅದನ್ನು ಹಾಕ್ಕೊಂಡು ಹಾಲು ಕುಡಿತೀನಿ. ಏನೋ ಗೊತ್ತಿಲ್ಲ, ಫುಲ್ಲು ಹೊಟ್ಟೆ ಹಸಿಯುತ್ತೆ. ಬೆಳಗ್ಗೆ ಎದ್ದೇಳಿದ ತಕ್ಷಣ ಏನಾದರೂ ಬೇಕು ಅನಿಸುತ್ತೆ. ಇವಾಗ ಟೀ ಕುಡಿಯೋದಕ್ಕಿಂತ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ಮೊದಲೇ ಪ್ರೆಗ್ನೆನ್ಸಿನಲ್ಲೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ, ಗ್ಯಾಸ್ಟ್ರಿಕ್ ಅದು ಇದು ಅಂತ. ಅದರಲ್ಲಿ ನಾವು ಹೆಚ್ಚಿಗೆ ಏನಕ್ಕೆ ಮಾಡ್ಕೋಬೇಕು ಅಂತ ನಾನು ಈವ್ನಿಂಗ್ ಟೀ ಕುಡಿಯೋದೇ ಇಲ್ಲ ಅಂತಲ್ಲ, ಈವ್ನಿಂಗ್ ಕುಡಿಕೊಂಡು ಬೆಳಗ್ಗೆ ಹೊತ್ತು ಹಾಲು ಕುಡಿತೀನಿ. ಅದಾದಮೇಲೆ ಒಂದು ಬರ್ತಿಂಗ್ ಬಾಲ್ ಅಂತ ತರಿಸಿದ್ದಾನೆ ಶರು. ಅಂದರೆ ನಾವು ಹಾಸ್ಪಿಟಲಲ್ಲಿ ಫಿಸಿಯೋಥೆರಪಿ ತೋರಿಸಿದಾಗ ಅವರು ಒಂದು ಸ್ವಲ್ಪ ಎಕ್ಸಸೈಸ್ ಹೇಳ್ಕೊಟ್ಟಿದ್ರು. ಸೊ ಮನೆಯಲ್ಲೇ ನಾವೇ ಅದನ್ನು ತರಿಸ್ಬಿಟ್ಟು ಡೈಲಿ ಅದನ್ನು ಮಾಡ್ತೀನಿ. ಅಂದರೆ ನಾರ್ಮಲ್ ಡೆಲಿವರಿಗೂ ಹೆಲ್ಪ್ ಆಗುತ್ತೆ ಮತ್ತು ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್ ಅಲ್ವಾ. ಅಂದರೆ ಏನೋ ಆಗೋದು, ಏನೂ ಇದೆ, ನಾರ್ಮಲ್ ಡೆಲಿವರಿ ಆಗುತ್ತೆ, ಸಿ ಸೆಕ್ಷನ್ ಆಗುತ್ತೆ ಅಂತ ಮಾಡೋದಕ್ಕಿಂತ ಏನೋ ಒಂದು ಮಾಡ್ತಿದ್ದೀವಿ ಒಳ್ಳೆಯದು ಅನ್ನೋದಕ್ಕೋಸ್ಕರನಾದರೂ ಮಾಡಬೇಕು. ತುಂಬ ಜನ ಕೇಳ್ತಾರೆ, ನೀನು ತುಂಬ ಡಯಟ್ ಮಾಡ್ತಿದ್ದೀಯಾ ಅನಿಸುತ್ತೆ, ಏನೂ ತಿಂತಿಲ್ಲ ಅನಿಸುತ್ತೆ ಸರಿಯಾಗಿ, ಇಷ್ಟೆಷ್ಟಿದೆಯಾ, ಸಣ್ಣಗಿದೆಯಾ, ಪ್ರೆಗ್ನೆಂಟ್ ಆದ ಥರನೇ ಅನಿಸಲ್ಲ ಅಂತ. ಬಟ್ ನಾವು ಏನು ತಿಂತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಎಷ್ಟು ತಿಂತೀವಿ ಅನ್ನೋದಕ್ಕಿಂತನೂ ನಾನು ಮುಂಚೆ ಹೆಂಗಿದ್ದೋ ಅದೇ ಥರನೇ ಫಾಲೋ ಮಾಡ್ಕೊಬರ್ತಿದ್ದೀನಿ. ಇವಾಗಲೂ ಡೋಲಿ ಸ್ವಲ್ಪ ಇನ್ನೂ ಒಳ್ಳೆ ಹ್ಯಾಬಿಟ್ಸ್ನ ರೂಢಿ ಮಾಡ್ಕೊಂಡಿದ್ದೀನಿ. ಅಷ್ಟು ಬಿಟ್ಟರೆ ಏನೂ ಚೇಂಜಸ್ ಇಲ್ಲ, ಮುಂಚೆ ಹೆಂಗಿದ್ದೋ ಹಾಗೇ ಇದ್ದೀನಿ. ಮತ್ತು ಎಕ್ಸಸೈಸ್ನು ಏನು ಎಕ್ಸೆಸಿವ್ ಆಗಿ ಮಾಡಲ್ಲ, ಸ್ವಲ್ಪ ವಾಕಿಂಗು ಅಂದರೆ ಡಾಕ್ಟರ್ ಸಜೆಸ್ಟ್ ಮಾಡ್ದಂಗೆ ಸ್ವಲ್ಪ ವಾಕಿಂಗ್ ಮಾಡ್ತೀನಿ, ಸ್ವಲ್ಪ ಎಕ್ಸಸೈಸ್ ಮಾಡ್ತೀನಿ. ಅಂದರೆ ಈ ಬಟರ್ಫ್ಲೈ ಎಕ್ಸಸೈಸು ಇನ್ನೂ ಬೇರೆ ಬೇರೆ ಇದ್ದಾವಲ್ಲ, ಅವನು ಒಂದೊಂದು ದಿನ ಮಾಡ್ತೀನಿ. ಡೈಲಿ ಒಂದೇ ಥರನೂ ಮಾಡಲ್ಲ. ಇದು ಬರ್ತಿಂಗ್ ಬಾಲ್ ಮಾತ್ರ ಡೈಲಿ ಇದನ್ನು ಒಂದು 15 ಕೌಂಟ್ಸ್ ಅನ್ನೋ ಥರ ಮಾಡ್ತೀನಿ ಅಷ್ಟೇ. ಇದನ್ನು ತುಂಬ ಜಾಸ್ತಿನೂ ಮಾಡೋಕ್ಕೋಗಲ್ಲ, ಎಲ್ಲ ಸ್ವಲ್ಪ ಸ್ವಲ್ಪನೇ ಡೈಲಿ ಫಾಲೋ ಮಾಡಿರೋ ಒಳ್ಳೇದಲ್ವಾ ಅಂತ ಇದನ್ನು ಮಾಡ್ತೀನಿ. ಮತ್ತು ಎಕ್ಸಸೈಸ್ ಮುಗಿಸ್ಕೊಂಡು ಬಂದ ತಕ್ಷಣ ನಾನು ಡ್ರೈ ಫ್ರೂಟ್ಸ್ ರೆಡಿ ಇರುತ್ತೆ, ಡ್ರೈ ಫ್ರೂಟ್ಸ್ ತಿಂತೀನಿ. ಅಂದರೆ ಅಮ್ಮ ನೈಟೇ ನೆನಾಕ್ಬಿಟ್ಟಿರ್ತಾರೆ. ಮುಂಚೆ ನಾನು ಶರು ಒಂದೊಂದು ದಿನ ಮರಿತಿದ್ವಿ, ಟಯರ್ಡ್ ಆಗಿರ್ತಿತ್ತು, ಮರೆತುಬಿಟ್ಟು ಸುಮ್ಮನೆ ಆಗ್ತಿದ್ವಿ, ನೆನಾಕ್ತಿರ್ಲಿಲ್ಲ. ಬಟ್ ಆಲ್ಮೋಸ್ಟ್ ಅಮ್ಮ ಬಂದಾಗಿಂದ ಒಂದು ದಿನವೂ ಮಿಸ್ ಮಾಡಲ್ಲ, ನೈಟೇ ನೆನಾಕ್ಬಿಡ್ತಾರೆ. ಸೊ ಮಾರ್ನಿಂಗ್ ತಿಂತೀನಿ. ಒಂದೊಂದು ದಿನ ಮಿಸ್ ಆಗಿದ್ದೇನೆ ಏನಾಗುತ್ತೆ ಅಂದರೆ ಬೆಳಗ್ಗೆ ಎದ್ದು ನೆನಾಕ್ತಾರೆ. ಸೊ ಬೆಳಗ್ಗೆ ಎದ್ದು ನೆನಾಕಿದಾಗ ಮಿಡ್ ಮಾರ್ನಿಂಗ್ ಥರ 11 o'clock 12 o'clock ಅನ್ನಂಗೆ ತಿಂತೀನಿ. ಡ್ರೈ ಫ್ರೂಟ್ಸ್ ಮಾತ್ರ ಮಿಸ್ ಮಾಡಲ್ಲ. ಏನು ಅಂದರೆ ನ್ಯೂಟ್ರಿಷನ್ ಫುಡ್ ತಿನ್ನಬೇಕಲ್ವ. ಅಂದರೆ ನಮಗೆ ಆಗಿರ್ಬೋದು, ಬೇಬಿಗೆ ಆಗಿರ್ಬೋದು ತುಂಬ ಒಳ್ಳೆಯದು ಅಂದಾಗ ಅದನ್ನು ಫಾಲೋ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಅದಕ್ಕೆ ಅನಿಸುತ್ತೆ ಮೇ ಬಿ ನನಗೆ ಥ್ರೂಔಟ್ ಪ್ರೆಗ್ನೆನ್ಸಿನಲ್ಲಿ ಯಾವುದೇ ಥರ ಕಾಂಪ್ಲಿಕೇಶನ್ಸ್ ಇಲ್ಲ. BP, ಶುಗರು, ವೆಯ್ಟು ಎಲ್ಲನೂ ಪರ್ಫೆಕ್ಟ್ ಆಗಿದೆ. ನಾನು ಸಣ್ಣ ಇರೋದಕ್ಕೆ ಎಷ್ಟೊಂದು ಜನ ನೀನು ತಿನ್ನಲ್ಲ ಅಂತಾರೆ. ಬಟ್ ಐನೋ ಅಂದರೆ ಎಷ್ಟು ನಾವು ತಿಂತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಕ್ವಾಲಿಟಿ ಏನು ತಿಂತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಲ್ಲನೂ ಕೂಡ ಫಾಲೋ ಮಾಡ್ತೀನಿ. ಥ್ರೂಔಟ್ ಪ್ರೆಗ್ನೆನ್ಸಿನಲ್ಲಿ ಯಾವುದೇ ಕಾಂಪ್ಲಿಕೇಶನ್ಸ್ ಇಲ್ಲ. ಮತ್ತು ಏನು ಅಂದರೆ ತುಂಬ ಜನ ಹೇಳ್ತಾರೆ, ನಮ್ಮ ಪ್ರೆಗ್ನೆನ್ಸಿನಲ್ಲಿ ನಾವು ಆಗೆಲ್ಲ ಏನೂ ತಿಂತಿರ್ಲಿಲ್ಲ, ಬರೀ ಊಟ ಮಾಡ್ತಿದ್ದು ಅಷ್ಟೇ, ನಾವು ಹೆಲ್ದಿಯಾಗೇ ಇದ್ವಿ, ನಾವು ಹಾಗೆ ಇದ್ವಿ, ನಾರ್ಮಲ್ಲೇ ಆಯಿತು, ಎಲ್ಲನೂ ಆಯಿತು, ಇವಾಗ ಇವೆಲ್ಲ ಫಾಲೋ ಮಾಡ್ತಾರೆ, ಡ್ರೈ ಫ್ರೂಟ್ಸು ಅದು ಇದು ಅಂತ. ಬಟ್ ಅದು ಬಂದುಬಿಟ್ಟು ಹೀಗೆ ಅಂತ ಅಂದರೆ ಆಗಿನ ಕಾಲನೇ ಬೇರೆ, ಈಗಿನ ಕಾಲನೇ ಬೇರೆ. ಅವಾಗಿದ್ದಿದ್ದು ಅವ್ರಿಗೆ ಹೆಲ್ತೇ ಬೇರೆ, ನಮ್ಮ ಹೆಲ್ತೇ ಬೇರೆ, ತುಂಬ ಡಿಫ್ರೆನ್ಸ್ ಇದೆ. ಅವ್ರು ಮಾಡೋಷ್ಟು ಕೆಲಸ ನಮ್ಮ ಕೈಲಿ ಅರ್ಧನೂ ಮಾಡೋಕ್ಕಾಗಲ್ಲ, ಅಷ್ಟು ಡಿಫ್ರೆನ್ಸ್ ಇದೆ. ಹಾಗಂತ ನಾವು ಇವಾಗ ಒಳ್ಳೆಯದು ಅಂತ ಹೇಳಿದ್ನ ಬಿಟ್ಟು ನಾವು ಬರೀ ಊಟ ತಿನ್ಕೊಂಡಿರ್ತೀವಿ, ಅವ್ರಂಗೆ ನಾವು ಇರ್ತೀವಿ ಅನ್ನೋ ತಪ್ಪಾಗುತ್ತೆ. ಸೊ ಏನೇನು ಬೇಕೋ ಎಲ್ಲರೂ ನಮ್ಮ ದೇಹಕ್ಕೆ ನಾವು ತಿನ್ನಲೇಬೇಕಾಗುತ್ತೆ. ನೆಕ್ಸ್ಟು ಸ್ವಲ್ಪ ಹೊತ್ತಾಗೆ ಫ್ರೆಶ್ ಅಪ್ ಆಗಿಬಿಟ್ಟು ಬರೋ ಅಷ್ಟೊತ್ತಿಗೆ ಟಿಫನ್ ರೆಡಿ ಇರುತ್ತೆ. ನಾನು ನಿನ್ನ ಮಂತಿರೋ ನಂಬಲ್ವೋ 7:30 ಡೈಲಿ ಊಟ ಮಾಡೋದು. 8 o'clock ಒಳಗಡೆ ಆಗಿರ್ಬೇಕು ನನಗೆ. ಅದೇ ಶರು 8:30ಗೆ ಹೋಗ್ತಾನೆ ಆಫೀಸ್ಗೆ, ಅವನು ಕೂಡ ಅದೇ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾನೆ. 7:30ಗೆ ಅದೇ ರೂಢಿ. ನನಗೆ 8 o'clock ಒಳಗಡೆ ಊಟ ಇರಲೇಬೇಕು. ಮತ್ತು ಆಲ್ಟರ್ನೇಟ್ ಡೇಸಲ್ಲಿ
ಟೆಂಡರ್ ಕೊಕೊನಟ್ ತಂದಿರ್ತಾನೆ, ಅಂದರೆ ಎಳ್ನೀರು ಡೈಲಿಶರು ತಂದಿಟ್ಟಿರ್ತಾನೆ ನನಗೆ. ಸೊ ಅದನ್ನು ಕುಡಿತೀನಿ. ನೆಕ್ಸ್ಟು ಒಂದು ಸ್ವಲ್ಪ ಮಲ್ಕೊಳ್ತೀನಿ, ರೆಸ್ಟ್ ಮಾಡ್ತೀನಿ. ಅಂದರೆ ನಮ್ಮಮ್ಮ ನಾನು ಡೈಲಿ ವ್ಲಾಗ್ ಮಾಡ್ತಿದ್ದೀನಿ ಅಂತ ಹೇಳಿದ್ದಕ್ಕೆ ನಾನು ಮಲ್ಕೊಳೋದು ವೀಡಿಯೋ ಮಾಡಾಕಿದ್ದಾರೆ. ಸೊ ಅದು ಇರಲಿ ಅಂತ ಅದನ್ನು ಕ್ಲಿಪ್ ಹಾಕಿದ್ದೀನಿ. ಮಲ್ಕೊಂಡ್ಬಿಡ್ತೀನಿ. ಮಲ್ಕೊಂಡು ಎದ್ದಾದಮೇಲೆ ಏನಾದರೂ ಒಂದು ಫ್ರೂಟ್, ಅಂದರೆ ಇದೇ ಫ್ರೂಟ್ ಅಂತ ಏನಿಲ್ಲ, ಆರೆಂಜು, ಆ್ಯಪಲ್ಲು, ಅವಕಾಡೋ ಯಾವುದಿರುತ್ತೋ ಒಂದು 5-6 ಟೈಪ್ ಆಫ್ ಫ್ರೂಟ್ಸ್ ತಂದಿಟ್ಟಿರ್ತಾನೆ. ಅವನಿಗೆ ತಿನ್ನಲೇಬೇಕು, ಆ್ಯಕ್ಚುಲಿ ನಾನು ಟೈಮ್ ಟೇಬಲ್ ಕಳಿಸ್ಲೇಬೇಕು, ನಾನು ಮಿಸ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವನಿಗೆ ಎದುರ್ಕೊಂಡೇ ತಿಂತೀನಿ ಅರ್ಧ ನಾನು. ಸೊ ಯಾವುದಾದ್ರೂ ಒಂದು ಫ್ರೂಟ್ಸ್ ತಿಂತೀನಿ. ಮತ್ತು ಈವ್ನಿಂಗ್ ಆದ ತಕ್ಷಣ ಟೀ ಜೊತೆಗೆ ಏನಾದರೂ ಒಂದು ಸ್ನ್ಯಾಕ್ಸ್ ಬೇಕಲ್ವಾ, ಅದಕ್ಕೆ ಅಮ್ಮ ಏನು ಮಾಡಿಕೊಡ್ಲಿ ಆಮೇಲೆ ನೀನು ತಿನ್ನೋಕ್ಕಾಗಲ್ಲ, ಇವಾಗಲೇ ಹೇಳಬೇಕು ಅಂತ ಕೇಳ್ತಿರ್ತಾರೆ. ಸೊ ನನಗೂ ಮನ್ಸಿಗೆ ನನ್ನ ಕೆಲಸ ಬೇರೆ ಇಲ್ವಲ್ಲ, ಮನ್ಸಿಗೆ ತಿನ್ಬೇಕಂತ ಏನೇನು ಅನಿಸುತ್ತೋ ಇದೇ ಟೈಮ್ ಸರಿ ಅಂತ ಎಲ್ಲ ಮಾಡಿಸ್ಕೊತೀನಿ. ಅವತ್ತು ಬಜ್ಜಿ ಮಾಡಿದ್ರು, ಹೀರೆಕಾಯಿ ಬಜ್ಜಿ ತಿಂದು ಎಷ್ಟೊಂದು ದಿನ ಆಗಿತ್ತು. ಸೊ ಹೀರೆಕಾಯಿ ಬೋಂಡ ಮತ್ತು ಆಲೂಗಡ್ಡೆ ಬೆಳಗ್ಗೆ ಮಾಡಿದ್ದು ಮಸಾಲೆ ದೋಸೆದು ಆಲೂಗಡ್ಡೆ ಮಿಕ್ಕಿದ ಪಲ್ಯ ಅದನ್ನು ಸೇರಿಸಿ ಮಾಡಿಸ್ಬಿಟ್ಟೆ. ನೆಕ್ಸ್ಟ್ ಶರು ಬರೋ ಟೈಮ್ ಆಗಿತ್ತು. ಶರು ಬಂದಮೇಲೆ ಅವನಿಗೂ ಕೂಡ ಅಮ್ಮ ಬಜ್ಜಿ ಮಾಡ್ಕೊಂಡು ಕೊಟ್ಟು ಕಡಲೆಕಾಯಿ ತರಕ್ಕೆ ಹೇಳಿದ್ದೆ ಇವತ್ತು ತಿನ್ನೋಕ್ಕೆ. ಡೈಲಿ ಏನಾದರೂ ಒಂದು ನಾನು ಹೇಳ್ತಾನೆ ಇರ್ತೀನಿ ತರೋಕ್ಕೆ. ಸೊ ಅವ್ನು ತಂದಿದ್ದ, ತಿಂದುಬಿಟ್ಟು ನೆಕ್ಸ್ಟು ಒಂದು 8 o'clockಗೆಲ್ಲ ಊಟ ಮುಗಿಸ್ಬಿಡ್ತೀವಿ ನೈಟು ಅಷ್ಟೇ, ಯಾಕಂದರೆ ಬೇಗ ಜೀರ್ಣ ಡೈಜೆಸ್ಟ್ ಆಗಬೇಕು ನನಗೆ ಅಂತ. ಮುಗಿಸ್ಬಿಟ್ಟು ಟ್ಯಾಬ್ಲೆಟ್ ನುಂಗ್ತೀನಿ. ಒಂದು ಕ್ಯಾಲ್ಶಿಯಮು, ಒಂದು ಐರನ್ ಟ್ಯಾಬ್ಲೆಟ್ ಅಷ್ಟೇ ಕೊಟ್ಟಿರೋದು. ಮಧ್ಯಾಹ್ನ ಕ್ಯಾಲ್ಶಿಯಮ್ ನುಂಗ್ತೀನಿ, ಸಂಜೆ ಐರನ್ ಟ್ಯಾಬ್ಲೆಟ್ಟು. ಎರಡೂ ನುಂಗ್ಬಿಟ್ಟು ನೆಕ್ಸ್ಟ್ ಬಿಸಿನೀರು ಕಾಸ್ಕೊಂಡು ಕೊಡ್ತಾರಮ್ಮ. ಅಂದರೆ ನಾನು ಮುಂಚೆಯಿಂದನೂ ಫಾಲೋ ಮಾಡಿಲ್ಲ, ಒಂದು 8 ಮಂತ್ಸಿಂದ ಫಾಲೋ ಮಾಡಿದ್ದೀನಿ ಬಿಸಿನೀರು ಕುಡಿಯೋದು. ಬಟ್ ಇದಾಗಿತ್ತು ನನ್ನ ಡೈಲಿ ರೂಟೀನ್ ಲಾಗ್. ಎಲ್ಲರೂ ಯಾರ್ಯಾರು ವಿಡಿಯೋ ನೋಡಿದ್ರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.